ಬರ್ರಿ ಅಕ್ಕಾರ ಬರ್ರಿ, ಕಸಬರಿಗೆ ಬಂದಾವ ನೋಡ್ರಿ. ಚಲೋ ಚಲೋ ಕಸಬರಿಗೆ ಅದಾವ್ರಿ. ಪ್ಲಾಸ್ಟಿಕ್ ಕಸಬರಿಗೆ ನೋಡ್ರಿ, ಚೊಕ್ಕ ಹಸನಾಕತ್ರಿ. ಮನಿ ಮುಂದೆ ಕಸ ಇರಬಾರ್ದ್ರಿ, ಒಳಗೋ ಕಸ ಇರಬಾರ್ದ್ರಿ. ಕಸ ಹೊಡ್ಗಿರ ಹಂಗ ಹಸನಾಗ ತೊಳೆದಂಗ ಆಕತ್ ನೋಡ್ರಿ. ಬರ್ರಿ ಅಕ್ಕಾರ ಅನ್ನಾರ ತಗೋಬರ್ರಿ. ಹೈ ಕಸ್ಬರ್ಗಿ ಅಯ್ಯಲ್ಲ ಎಷ್ಟು ಚಂದ ಅದಾವ್ರಿ ಅನ್ನಾರ. ಕಸ್ಬರ್ಗಿ ನಾನು ಮನೆ ಇತ್ತ ಹುಡ್ಕಾತಿದ್ನಿ ರೀ. ಯಾಕ ಬಂದೇ ಇಲ್ಲಲ್ರಿ ನೀವು? ಚಲೋ ಆತಾಡ್ರಿ ಅನ್ನಾರ. ನನಗೆ ಒಂದು ಹೆಂಗೊಂದ್ರಿ ಕಸ್ಬರ್ಗಿ? ಅಕ್ಕಾರ ಬರ್ರಿ ಅಕ್ಕಾರ. ಅಕ್ಕಾರ 100 ರೂಪಾಯಿಗೆ 2 ಕೊಡ್ತೀನಿ ನೋಡ್ರಿ. ಮೊನ್ನೆಲ್ಲ 1 ಕೊಟ್ಟಿದ್ದೀರಿ, ಈಗ 2 ಕೊಡಾತೀನಿ ನೋಡ್ರಿ. ಏನ್ರಿ 100 ರೂಪಾಯಿಗೆ ಬರೀ 2 ರೀ? ಏನ್ರಿ ಅನ್ನಾರ ಯಾಕಿಷ್ಟ ತುಟ್ಟಿ ಮಾಡಿರಿ? 100 ರೂಪಾಯಿಗೆ 3 ಕೊಡಾಕತ್ತಿದ್ರಿ ಅಲ್ಲಿ ಬಜಾರ್ದಾಗ. ನಾನು ತರುದ ಮರ್ತೆ ಅಂತ ಅಂದು ಹಂಗೆ ಬಂದೆ. ನೀವು ಇಲ್ಲಿ ನೋಡಿರ 100 ರೂಪಾಯಿಗೆ 2 ಹೇಳ್ತಿರಲ್ರಿ. ಅಕ್ಕಾರ ಅವ 100 ರೂಪಾಯಿಗೆ 3 ಇರ್ತಾವ್ರಿ. ಬಜಾರ್ಗೆ ಹೋತಂದ್ರೆ 100 ರೂಪಾಯಿಗೆ 3 ರೀ. ಆಮ್ಯಾಗ ನಾವಿಲ್ಲೆಲ್ಲ ಅಡ್ಡಾಡಿ ಇದನ್ನ ಮಾರ್ತೀವಲ್ರಿ. ಹಿಂಗಾಗಿ ನಮಗೆ ಪುರೋಟ್ ಬೀಳ್ಬೇಕಲ್ರಿ. ಗಾಡಿ ಎಣ್ಣೆ ತೆಗಿಬೇಕ, ನಮ್ಮ ಖರ್ಚು ತೆಗಿಬೇಕ, ನಾವು ಮಾವಾಗಿವ ಎಲ್ಲೆಡಿಕ್ಕಿದ ಖರ್ಚು ತೆಗಿಬೇಕ. ಹಿಂಗಾಗಿ ನಾನು 100 ರೂಪಾಯಿಗೆ 2 ಕೊಡ್ತೀನಿ ರೀ ಅಕ್ಕಾರ. ಅಯ್ಯಯ್ಯ ಕಸಬರಿಗೆ ಬಂದಾವಲ್ಲ, ಎಷ್ಟು ಚಂದ ಅದ ನೋಡ ಅನ್ನಾರ. ಇವ ಪ್ಲಾಸ್ಟಿಕ್ ಕಸಬರಿಗೆ ಅಂತಲ್ರಿ? ಮೂರಿ ಅಕ್ಕಾರ ಬರ್ರಿ ಅಕ್ಕಾರ ತಗೋರಿ ಪಟ ಪಟ. ಇಲ್ಲ ಅಂದ್ರೆ ಖಾಲಿ ಅದಾವ ಅಂದ್ರೆ ಮತ್ತೆ ಕೇಳ್ತೀರಿ ನೀವು. ಬರ್ರಿ. ಪ್ಲಾಸ್ಟಿಕ್ ಅದಾವ್ರಿ, ಎಲ್ಲಾನು ಪ್ಲಾಸ್ಟಿಕ್ ಅದಾವ. ನನ್ನ ಕಡೆ ಕಡ್ಡಿವಿಲ್ರಿ. ಅಯ್ಯ ಅನ್ನಾರ ಕಡ್ಡಿ ಯಾಕೆ ನಿಮ್ಮ ಕಡೆ ತಗೊಳ್ಳೋಣ್ರಿ? ನಿಮ್ಮ ಕಡೆ ರೊಕ್ಕ ಕೊಟ್ಟು ಯಾಕೆ ತಗೊಳ್ಳೋಣ ಕಡ್ಡಿವ? ನಾನು ಮನಿ ಮುಂದೆ ಗಿಡ ಐತಿ, ಅದನ್ನ ತೆಗೆದ ಬಿದರ್ ಮಾಡಿ ನಾನು ಕಡ್ಡಿ ಮಾಡ್ಕೋತೀನಿ. ನನಗೆ ಪ್ಲಾಸ್ಟಿಕ್ ಇನ್ನೂ ಬೇಕಾಗಿದ್ದು. ಹೌದನ್ರಿ? ಹಂಗಾರ ಈ ಪ್ಲಾಸ್ಟಿಕ್ನ ಮನ್ಯಾಗ ಮಾಡ್ಕೊಂಡ್ಬಿಡ್ರಿ. ಮನ್ಯಾಗ ಪ್ಲಾಸ್ಟಿಕ್ ಇಷ್ಟು ಕೊಡ ಇರ್ತಾವಲ್ರಿ, ಅವನ್ನೆಲ್ಲ ತೊಗೊಂಡು ಸುಟ್ಟ ಇವು ಕಡ್ಡಿಗೆ ಸುತ್ತಿ ಮಾಡ್ಕೊಂಡ್ಬಿಡ್ರಲ್ಲ ಹಂಗಾರ. ಅನ್ನಾರ ಹಂಗೆ ಬರಂಗಿಲ್ರಿ ಅನ್ನಾರ ಪ್ಲಾಸ್ಟಿಕ್ದು. ಮಾತ್ರಿ ಹಂಗೆ ಬರಂಗಿಲ್ಲ ನಮಗೂ ಗೊತ್ತ್ರಿ, ಅದಕ್ಕೆ ಮಾರಕಂತಂದು ಬಂದೀವ್ರಿ. ಬರ್ರಿ ಬರ್ರಿ ತಗೋಬರ್ರಿ ಯಾಕಾರ. 100 ರೂಪಾಯಿಗೆ 2 ನೋಡ್ರಿ. ಮತ್ತೆ ನೀವು 3 ಕೊಡ್ರಿ 4 ಕೊಡ್ರಿ ಅಂದ್ರೆ ಆಗೋದಿಲ್ರಿ. ನಾವೆಲ್ಲ ಊರಾಗ ಅಡ್ಡಾಡಿರ್ತೀವ್ರಿ. ಊರ ಎಣ್ಣಿದ ಖರ್ಚು ತೆಗಿಬೇಕು, ಗಾಡಿ ಎಣ್ಣಿದ ಖರ್ಚು ತೆಗಿಬೇಕು, ಆಮೇಲೆ ನಮ್ದು ಎಣ್ಣಿದ ಖರ್ಚು ತೆಗಿಬೇಕು. ಅಯ್ಯ ಏನ್ರಿ ಅನ್ನಾರ 100 ರೂಪಾಯಿಗೆ 2 ರೀ? ನೋಡ್ರಿ 4 ಮಾಡಿ ಕೊಡ್ರಿ. ನೋಡ್ರಿ ಅಕ್ಕಾರ ಚೌಕಾಸಿ ಇಲ್ರಿ. 100 ರೂಪಾಯಿಗೆ 2 ಇಷ್ಟ ಇದ್ರು ತಗೋರಿ, ಇಲ್ಲ ಅಂದ್ರೆ ನೀವು ಮಾರ್ಕೆಟ್ದಾಗ ತಗೋರಿ. ಹೇ ಕಸಬರಿಗೆ ಸರಿ. ಏ ಗಿರಿಜಿ, ಯಾಕ ನಿನ್ನ ತಂಟೆಗೆ ಬಂದಿ ನನ್ನ? ಎದಕ್ಕೆ ಹಂಗ್ಯಾಕನಾಕತಿ? ಅಯ್ಯ ನಿನಗೆಲ್ಲ ಅಂದಿನಿ ನಾನು ಕಸಬರಿಗೆ ನೋಡ್ತೀನಿ, ಸೈಡ್ ಸರಿವಾ ದಾರಿ ಬಿಟ್ಟ ನಾನು ನೋಡ್ತೀನಿ ಅಂತ ಅಂದೆ. ಅಲ್ಲ ಅವನು ಆ ಅಕ್ಕಾರ ಸುಮ್ಮನೆ ನಿಂತಾರ, ಇವ್ರು ಬಂದು ಕಸಬರಿಗೆ ಅಂತಂತಾರಲ್ಲ. ಏನು ಕಾಲು ಕರ್ಕೊಂಡು ಜಗಳ ಮಾಡೋಂಗದಾರ ಏನಿಲ್ಲ? ಅಯ್ಯ ನಿನ್ನ ದಾರಿ ಯಾರು ಹಿಡ್ಕೊಂಡು ಕುಂತಾರ ನೋಡು, ಹೋಗ್ ನೋಡು ಹೋಗ್. ಕಸಬರಿಗೆ ಹೆಂಗಂದಿರಿ ಅನ್ನಾರ? ಹೇ ಗಿರಿಜಿ ಯಾಕ? ಯವ್ವ ನಾನು ನಿನಗಂದಿಲ್ಲ, ಅವ್ರಿಗೆ ಅನ್ನಾರ್ಗಿ ಕೇಳಾಕತ್ತೀನಿ ಎಷ್ಟು ಮಾಡಿರಿ ಕಸಬರಿಗೆ ಅಂತಂದ. ನೀನು ಈ ಕಡೆ ಬಾ. ಅಯ್ಯಯ್ಯ ಎಷ್ಟು ಚಂದ ಅದಾವ್ರಿ ಅನ್ನಾರ. ಅನ್ನಾರ ನನಗೊಂದು ಕಸಬರಿಗೆ ಕೊಡ್ರಿ. ಅಕ್ಕಾರ ನಿಮಗೆ ಯಾವ್ದು ಬೇಕು ನೋಡ್ರಿ, ಅದ್ರೊಳಗೆ ತಗೋರಿ. ಅನ್ನಾರ ಇದು ನನಗೆ ಕಸಬರಿಗೆ ಚಲೋ ಅನ್ಸೈತ್ರಿ, ನಾ ಇದನ್ನೊಂದು ತಗೋತೀನಿ ರೀ. ಹ್ಞೂ ರೀ ಅಕ್ಕಾರ. ಒಂದು ಕಸಬರಿಗೆ ಆದ್ರೆ 70 ರೂಪಾಯಿ ರೀ. ಏನ ಒಂದು ಕಸಬರಿಗೆ ಆದ್ರೆ 70 ರೂಪಾಯ? ಯಪ್ಪ ನನಗೇನು ಗಣಿತ ಬರೋದಿಲ್ಲ ಅಂತ ಮಾಡ್ಯಾನ? 100 ರೂಪಾಯಿಗೆ 2 ಕಸಬರಿಗೆ ಆದ್ರೆ 1 ಕಸಬರಿಗೆಗೆ 50 ರೂಪಾಯಿ ಬರ್ತೈತಿ. ಕಲ್ತಿಲ್ ಸಾಲಿಗೆ ಹಿಂಗೆ ಸಾಲಿಗೆ ಹೋಗಲ್ದ ಬಿಟ್ಕೊಂಡು ಅಡ್ಡಾಡ್ಬಿಡೋದು, ಆಮ್ಯಾಗ ನಮಗೆ ತಲೆ ತಿನ್ಕೋತ್ಕೊಂಡ್ರದು. ನಡಿ ಅಕ್ಕಾರ. ಅಕ್ಕಾರ ನನಗೆ ಗಣಿತ ಬರ್ತೈತ್ರಿ. ನಾ ವ್ಯಾಪಾರ ಮಾಡಕತ್ತ ಯಾವ ವರ್ಷ ಆತ. 1 ತೊಗೊಂಡ್ರೆ 70 ರೂಪಾಯಿ ರೀ, 2 ತೊಗೊಂಡ್ರೆ 100 ರೂಪಾಯಿ ರೀ, ಅಷ್ಟೇ ರೀ. ಹೇ ಕಸಬರಿಗೆ ಸರಿ. ಯಾಕೆ ನಿರ್ಮಿ ಕಸಬರಿಗೆ ಅಂತ ಕರೆದಲ್ಲ, ಎದಕ್ಕೆ? ಅಯ್ಯ ಗಿರಿಜಾ, ನಾ ಯಾಕೆ ಕಸಬರಿಗೆ ಅಂತ ಕರೀಲೆ ಅವ ನಿನ್ನ? ಅಲ್ಲ ನಾನು ಕಸಬರಿಗೆ ತಗೋತೀನಿ, ಈ ಕಡೆ ಬಾ ಅಂತಂದು ನಿನ್ನ ಕರೆದೆ. ನಿನಗೆ ಯಾಕೆ ಕಸಬರಿಗೆ ಅನ್ಲಿ ನಾನು? ಹಂಗ ಬಾ ದಾರಿಗೆ ಕಸಬರಿಗೆ. ಓಯ್ ಎದಕ್ಕ ಗಿರಿಜೆ ಮತ್ತೆ ಯಾಕೆ ಕಸಬರಿಗೆ ಅನ್ನಕತ್ತಿ? ನಾ ಎಲ್ಲಿ ಕಸಬರಿಗೆ ಅಂದಿನಿ? ನಾನು ಕೈಯಾಗ ಹಿಡ್ದಿದ್ನ ಅದಕ್ಕೆ ಕರೆಯಾಕತ್ತೀನಿ. ಆಗ ನೀ ಮತ್ತೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬರಾಕತ್ಯಾ ನನಗೆ? ಈ ಸಲ ಮಟ್ಟ ನೀನು ಜುಟ್ಲ ಹಿಡ್ದು ಒಗದ ಬಿಡ್ತೀನಿ. ಜುಟ್ಲ ಹಿಡ್ದ ಒಗಿತಿ? ಕೈಯಾಗ ನೋಡಿ ಏನೈತಿ ಗೊತ್ತೈತಿಲ್ಲ ಕಸಬರಿಗೆ. ನಿನ್ನಂಗ ಇದು ತಗೊಂಡ ಬಿಟ್ನಿ ಅಂದ್ರೆ ನೋಡ ಕೈ ಕಾಲ ಮುರಿದು ಬಿಡ್ತಾವ. ಅಲ್ಲ ಅವನು ಇವ್ರೇನು ಮರ ಈ ನಮೂನಿ ಜಗಳ ಮಾಡಕತ್ತಾರ. ಅಕ್ಕಾರ ಅಕ್ಕಾರ ಇಲ್ಲೇ ಇನ್ನೊಂದು ಈ ಕಡೆ ಅದಾವ ಬರ್ರಿ. ಹೇ ಅಪ್ಪ ಸುಮ್ಮಿರ, ನಮ್ದು ಕಸಬರಿಗಿದಲ್ಲ, ಈಕಿದ ವನ ಇದಾಗೈತಿ. ಈಕಿದ ಬರೀ ವನ ಜಗಳ ಆಗೈತಿ. ಈಕಿದ ಭಾಳ ಆಗೈತಿ, ಮಾಡ್ತೀನಿ ಈಕಿ. ಸುಮ್ ಹೋಗ ನಿರ್ಮಿ, ತಲೆ ಕೆಡಿಸ್ಬೇಡ. ಕೈಯ ಕಸಬರಿಗೆ ಐತಿ, ಬೀಚ್ ಹೊಡೆದ್ದೆ ಅಂದ್ರೆ ಕಾಲ ಮುರಿಬೇಕು, ಮನಕಾಲ. ಅವ್ವಾ ನೀ ಹೊಡೆತ್ನಾಗ ನಾ ಏನ ಕಡ್ಲಿಪುರಿ ತಿಂತಿರ್ತೀನಿ ನೋಡು, ಹೊಡೆದ್ ನೋಡು, ನಾನು ಗಂಡನ ಕರೆಸ್ತೀನಿ. ಹೇಳಾಗ
ಗಂಡನ್ ಕರ್ಕೊಂಬರ್ತೀನಿ ಅಂತ ನರ ಇಲ್ಲದ ನಾಮರ್ದನ್ ಹೆಸರು ಹೇಳ್ಕೊತ ಅಡ್ಡಾಡಕತ್ತಿ ಊರಾಗ ನಡಿ. ಯವ್ವ ಎಂಥ ಮಾತು ಮಾತಾಡಿದೆ. ನನ್ನ ಗಂಡಗೆ ಏನಂತಿ? ನರ ಇಲ್ಲದ ನಾಮರ್ದಂತಿ. ತಡಿ ಇದನ್ನು ನನ್ನ ಗಂಡಗೆ ಹೇಳಿ, ನಿನ್ನ ಗಂಡಗೆ ಜಗಳ ಹಚ್ಚಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ನಿರ್ಮಲನ ಅಲ್ಲ. ಏ ಆಗ ದಾರಿ ಬಿಡು ಹೋಗ್ಬೇಕನ. ನರ ಇಲ್ಲದ ನಾಮರ್ದಂತಿ ನನಗೆ, ನರ ಇಲ್ಲದ ನಾಮರ್ದಂತಿ ನನಗೆ. ಯವ್ವ ನನಗ ಕಪಾಳ ಹೊಡಿತಿ ನಿನ್ನ ತಡಿ ನಿನ. ಯವ್ವ ಕಸಬರಿಗೆ ಒಗದಿ ಗಿರಿಜಿ. ತಡಿ ನೀನು ಹೇಳ್ತೀನಿ, ನನ್ನ ಗಂಡಗ ನರ ಇಲ್ಲದ ನಾಮರ್ದಂತ ಅನ್ನೋದಲ್ದ ಮತ್ತು ನನಗೆ ಕಸ್ಬರ್ಗಿ ತೆಲಿಗೆ ಹೊಡೆದಿ ನೋಡಿಲ್ಲ ಗಿರ್ಜಿ ಯಾ ನಮೂನಿ ಕೆಂಪು ಆಗತಿ. ಯವ್ವ ನನ್ನ ಹನಿಯ ಐತಿ, ತಡಿ ನೀನು ಮಾಡಿಸ್ತೀನಿ. ಹಂಗ ನಿನ್ ಗಂಡಗ ನಾ ಬೈದಿದ್ದ ಮರ್ಯಾಕೋಬೇಡ ಹೇಳೋದು ಏನ. ನಡಿ ನಡಿ, ಬರೀ ಕಾಲು ಕೆರ್ಕೊಂಡು ಜಗಳಕ್ಕೆ ಬರೋದು ಆತ್ ನಿಂದ. ಏ ಯಪ್ಪ ಅಕ್ಕಾರ ಹೇಳ್ರಿ ಅಕ್ಕಾರ. ಅದ ಕಸ್ಬರ್ಗಿ ಸರಿ ಇಲ್ಲ ನೋಡಿದಿಲ್ಲ, ಬರೀ ಒಂದು ಬೀಸ್ ಹೋಗದಿದ್ದಕ್ಕೆ ನೋಡಿ ಎಲ್ಲಿ ಹೋಗಿ ಬಿತ್ತು. ಕಡ್ಡಿ ಹುಚ್ಚಾವ ನೋಡಪ್ಪ, ನನಗದು ಬೇಡ, ನನಗೆ ಬ್ಯಾರೇದು ಕೊಡು. ಏನ್ರಿ ಅಕ್ಕಾರ? ಬ್ಯಾರೇದ್ರಿ ಅಕ್ಕಾರ? ಅದ್ರ ರೊಕ್ಕ ಕೊಡ್ರಿ. ಸುಮ್ಮ ನೀವು ಒಗ್ದಿರ ಅದನ್ನ, ನಾ ಏನಾರು ಒಗ್ದೇನ? ನಂಗೆಲ್ಲ ಇದನ್ನ ಮಾಡಕ್ ಹೋಗ್ಬೇಡ್ರಿ ಅಕ್ಕಾರ, ಮೊದಲು ರೊಕ್ಕ ಕೊಡ್ರಿ ನನಗೆ. ಏ ಅಪ್ಪ ಕಸಿಬೇರಿಗೆರ ಅನ್ನಂಗೈತೆ ಅದು ನೋಡೋದು. ಅಲ್ಲ ಒಗದ್ರೆ ಕಡ್ಡಿ ಹುಚ್ಚಿ ಬೀಳ್ತೈತಲ್ಲ ಯಪ್ಪ. ಅಕ್ಕಾರ ಅದು ಕಸ ಹೊಡೋದು ಸಾಮಾನ್ರಿ, ಅದು ಏನ್ರಿ ಅದು ಇದಲ್ಲ ಬಡಿಗೆ ಎಲ್ಲದ. ನೀವು ಬಡಿಗೆ ಗತೆ ಬೀಸ್ ಹೋಗದ್ರ ಪಾಪ ಅವ್ರು ಅಳ್ಕೋತೋದ್ರ ಅಲ್ರಿ ಅಕ್ಕಾರ. ಗೊತ್ತಿಲ್ಲ ಕೇಳ್ತೀನಿ, ನೀವು ಯಾವಾಗ್ಲೂ ಹಿಂಗನ್ರಿ? ಯಾಕತ್ತಮ್ಮ ಹೆಂಗೈತ್ ಮೈಗೆ? ಅಲ್ಲ ನಮ್ಮ ದೋಸ್ತ ಒಬ್ಬ ಅದಾನ್ರಿ ಸಿದ್ದಪ್ಪ ಅಂತಂದ, ಅವ ಹೇಳಿದ್ರಿ ನಾನು ಸೊಪ್ಪು ಗಿಪ್ ಮಾರೋತ್ನ್ಯಾಗ ಅಲ್ಲಿ ಆ ಊರಾಗ ಒಂದಿಬ್ರು ಹೆಣ್ಮಕ್ಳು ಜಗಳ ಮಾಡ್ಯಾರ ಅಂತಂದ. ಈಗ ನೋಡ್ರಿ ಗೊತ್ತಾತ್ರಿ, ಬಹುಶಃ ಅವ್ನು ಹೇಳಿದ್ದೆ ನಿಮ್ಮಿಬ್ಬರ ಬಗ್ಗೆನ ಅಂತಂದ. ಅಲ್ರಿ ಯಾಕಂದ್ರೆ ಹಿಂಗೆ ಯಾಕೆ ಜಗಳ ರೀ ನಿಮ್ದು? ಏ ಅಪ್ಪ ಅದ ನನಗೆ ಆಕಿಗೆ ಬಿಟ್ಟಿದ್ದ, ನಿನಗೆ ಬ್ಯಾಡಾದ ವಿಷಯ ಏನು. ನನಗೊಂದು ಕಸಬರಿಗೆ ಕೊಡ, ನಿನ್ನ ರೊಕ್ಕ ತೊಗೊಂಡು ಸೀದಾ ಹೊಡಿ. ಯಾಕಾರ ನೀವು ರೊಕ್ಕ ಕೊಡ್ಬೇಕ್ರಿ ಆ ಕಸಬರಿಗಿದೆ? ಕೊಡ್ರಿ 70 ರೂಪಾಯಿ. ಯಾಕ ಯಪ್ಪ ಹೆಂಗೈತ್ ಮೈಗೆ? ನೋಡ ಕಸಬರಿಗೆ ಅದು ಸ್ವಲ್ಪ ಹಂಗ ಒಗದಿದ್ದಕ್ಕೆ ಹುಚ್ಚು ಬಿದ್ದೈತಿ. ಅಲ್ಲ ಇದನ್ನ ವಾಪರ್ಸದ ಹೆಂಗ್ ಬರ್ಬೇಕದ 5 ವರ್ಷ ಗಟ್ಲೆ? ಏನ್ರಿ 5 ವರ್ಷ ಬರ್ಬೇಕಾ? ಅಕ್ಕಾರ ಅದ ಕಸಬರಿಗೆ ಪ್ಲಾಸ್ಟಿಕ್ಲೇ ಮಾಡಿದ್ದೆ, ಬೆಳ್ಳಿ ಬಂಗಾರದ್ದೇ ಮಾಡಿದ್ದಲ್ರಿ 5 ವರ್ಷ ಬರಾಕ. ಅವ 6 ತಿಂಗಳ ಲಾಸ್ಟ್ ರೀ, ಆಮ್ಯಾಗ ಮುಂದೆ ಬರೋದಲ್ರಿ. ಅಯ್ಯಪ್ಪ 6 ತಿಂಗಳ? ಹೋಗೋಗ 6 ತಿಂಗಳಿಗೆ ಯಾರು ಇದನ್ನ ಮಾಡ್ತಾರ? ನಾ ಇಲ್ಲೇ ಕಡ್ಡಿ ಎಲ್ಲ ರೆಡಿ ಮಾಡ್ಕೊಂಡು ನಾನ ಮನ್ಯಾಗ ಹೊಡಕ್ತೀನಿ ನಡಿ. ಏ ಅಕ್ಕಾರ ಅಯ್ಯೋನು ಯಾವ ಊರಿಗೆ ಬಂದು ನೀವು ಮಾರೇ? ನನ್ನ ಕಸಬರಿಗೆ ತೊಗೊಂಡಿದ್ದಲ್ದ, ನನ್ನ ಕಸಬರಿಗೆ ಹೋಗೋದು, ನನ್ನ ಕಸಬರಿಗೆ ಹಾಳು ಮಾಡಿ ರೊಕ್ಕ ಕೊಡೋದು ಹೊಕ್ಕಾರಲ್ಲ, ಎಂಥ ಹೆಣ್ಮಗಳು ಮಾರೇ. ಅವನ ನಮ್ಮ ದೋಸ್ತ್ ಹೇಳಿದ್ದ ಬರೋಬ್ಬರಿ ಐತಿ. ಈ ಊರಿಗೆ ಇನ್ನೊಮ್ಮೆ ಕಾಲ ಇಡಕೋಬಾರ್ದು. ನನಗೆ ವ್ಯಾಪಾರ ಆಗ್ಲಿಕ್ಕಂದ್ರೂ ಚಿಂತಿಲ್ಲ. ಈ ಕಡೆ ಹಾಸಿ ಮುಂದಿನ ಊರಿಗೆ ಹೋಗೋಣ, ಬೇಕಾದ್ರೆ ಡೀಸೆಲ್ ಹೋದ್ರೂ ಪರವಾಗಿಲ್ಲ. ಈ ಊರಿಗೆ ಮಾತ್ರ ಇನ್ನೊಮ್ಮೆ ವ್ಯಾಪಾರಕ್ಕೆ ಬರಬಾರ್ದಪ್ಪ ಮಾರ್ಯ. ನಮ್ಮ ದೋಸ್ತ್ ಹೇಳಿದ್ದ, ಆದರೂ ಬುದ್ಧಿ ಬಂದಿದ್ದಿಲ್ಲ ನನಗೆ. ಈಗ ಬುದ್ಧಿ ಬಂತ. ಇನ್ನು ಮ್ಯಾಗ ಈ ಕಡೆ ತಲೆ ಹಾಕೊಂಡು ಮಲಗುದಿಲ್ಲ ಮಾರ್ಯ.